ಕರಿಬೇಕು ಸರ್? 1,000 ರೂಪಾಯಿ ನೋಟು ಖಾಲಿ ಆಗಿದೆ ಅಲ್ವಾ? ಯಾರು ರಿಜಿಸ್ಟ್ರೇಷನ್ ಹಾಕ್ಬೇಕು ಹೇಳಿ? ಕ್ಯಾಶ್ ಕೌಂಟರ್. ಎಷ್ಟೊಂದು ಮಾಡ್ತಾನೆ ಅವನು. ಈ ದುಡ್ಡು ಯಾರ್ದು? ನಂದು. ಇನ್ನ ಎಷ್ಟು ಟೈಮ್ ಆಗುತ್ತೆ ಸ್ವಾಮಿ? ಅಯ್ಯೋ, ನಾನು ಕೆಲಸನೇ ಮಾಡ್ತಾ ಇರೋದು, ಟಿವಿ ನೋಡ್ತಾ ಇಲ್ಲ. ಎಷ್ಟುವರೆಗೂ ಎಣ್ಸಿದೆ ಸಾಹೇಬ್ರೆ? ಅಯ್ಯೋ ಮರ್ತೋಯ್ತಲ್ಲ. 3,000. ಅಯ್ಯೋ, ಪೂರ್ತಿ ಇರೋದು 3,000 ಅಂತ ಗೊತ್ತು. ನಾನು ಎಷ್ಟರವರೆಗೂ ಎಣ್ಸಿದ್ದೆ ನಾನು? ಏನ್ ತಲೆನೋವಪ್ಪ ಇದು. ಆ, 2,995 ರೂಪಾಯಿ. ಪೂರ್ತಿ 3,000 ಇದೆ. ನಾನು ಮನೇಲಿ ಎಣಿಸ್ಕೊಂಡೇ ಬಂದಿದ್ದೀನಿ. ಇನ್ನೊಂದ್ಸರಿ ಎಣಿಸ್ಕೋ. ಇಲ್ಲಿ ತಗೊಳ್ಳಿ 5 ರೂಪಾಯಿ ನನ್ನ ಕಡೆಯಿಂದ. ಈಗ ಸರಿ ಹೋಯ್ತಲ್ಲ 3,000. ನಡಿ ಇಲ್ಲಿಂದ ಹೊರಡು. ಎಷ್ಟೊತ್ತಿಂದ ಕಾಯಿಸ್ತಾ ಇದೆಯಾ? ಈಗ ಮೇಡಮ್ ಚೆಕ್ನು ಕ್ಯಾಶ್ ಮಾಡ್ಕೋಬೇಕು. ಬ್ಯಾಟ್ಸ್ಮನ್ ನಿಧಾನಕ್ಕಾಡಿ ಟೀಮ್ ನ ಸೋಲಿಸ್ತಾ ಇದ್ದಾನೆ. ಇವತ್ತು ಹನಿ ಕ್ಯಾಚ್ ತಗೋತಾ ಇದ್ದಾನೆ. ಹೊಡಿಲಿ ಚಪ್ಪಾಳೆ. ಸರ್, ನನಗೊಂದು ಶಾಯರಿ ನಾಟಕ ಬರ್ತಾ ಇದೆ. ನೀವು ಅಂದ್ರೆ ಹೇಳ್ತೀನಿ. ಅಯ್ಯೋ, ನಿಮ್ ಶಾಯರಿ ಬಾಯಿಗೆ ಬೀಗ ಹಾಕು. ಕೆಲಸ ಮಾಡು, ಕೆಲಸ. ಜೀವನದಲ್ಲಿ ಇವರೆಲ್ಲ ಒಳ್ಳೆ ಹೆಸರು ತಗೊಂಡಿದ್ದಾರೆ, ಅದಕ್ಕೇನೆ ಇವರೆಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಹೊಡಿ ಚಪ್ಪಾಳೆ. ಹೊತ್ತರಿಕೆ, ಯಾರೋ ಗುಂಡ ಹಾರಿಸ್ತಾ ಇದಾರಲ್ಲ. ಅಯ್ಯಯ್ಯೋ, ಕಳ್ರು. ಯಾರು ನಿಮ್ ಜಾಗದಿಂದ ಕದ್ಲಬಾರ್ದು. ಎಲ್ಲಿ ಹೋಗ್ತಿದ್ಯಾ? ಅವ್ರು ಯಾರು ಇಲ್ಲಿಂದ ಕಳ್ಸ್ಕೋಬಾರ್ದು ಅಂತ ಹೇಳಿದ್ರು ತಾನೇ. ನನ್ ಮಾತ್ ಗಮನ ಇಟ್ಕೇಳಿ. ನಾವೀಗ ಬ್ಯಾಂಕ್ ನ ಲೂಟಿ ಮಾಡ್ತೀವಿ. ಅರೆ, ಜಾತಿಯಲ್ಲಿ ಜನ ಚಾಟಿ ನೋಡ್ಕೋತಾರೆ. ಇಲ್ಲಿ ಯಾರೋ ಡಕಾಯಿತರು ಬ್ಯಾಂಕ್ ನಲ್ಲಿ ಲೂಟಿ ಮಾಡ್ತಾ ಇದ್ದಾರೆ. ಹೊಡಿ ಚಪ್ಪಾಳೆ. ಖಂಡ ಸಾಹೇಬ್ರೆ, ಈಗ ನೀವು ನಿಮ್ ಜಾಗಕ್ಕೆ ಬಂದ್ಬಿಟ್ರಿ. ಕಪಾಳ್ ಮೋಕ್ಷ ಆಯ್ತು. ಮತ್ತೆ ಅವ್ರ ಹತ್ರ ನೀವು ಹೋಗ್ಬೇಡಿ. ಓಕೆ? ಯಾರು ಕತ್ಲಂಗಿಲ್ಲ, ಗೊತ್ತಾಯ್ತಾ? ಚಕ್ಕ ಚಕ್ಕತ್ತ ಬ್ಯಾಂಕ್ ಲೂಟಿ ಮಾಡಿ ಮಾಡಿ. ನಿಂತ್ಕೊಳ್ರೋ, ನಿಂತ್ಕೊಳ್ಳಿ. ನಾನ್ ನಿಮ್ಗೆ ಬ್ಯಾಂಕ್ ಲೂಟಿ ಮಾಡಕ್ ಬಿಡಲ್ಲ. ನಾನ್ ದುಡ್ದಿರೋ ದುಡ್ಡೆಲ್ಲ ಇದೆಲ್ಲ ಇದೆ ಕಣ್ರೋ, ಇದ್ರಲ್ಲ ಇದೆ. ಆಂಬ್ಯುಲೆನ್ಸ್ ಎಲ್ಲಿದ್ಯೋ? ಕರ್ಸ್ರೋ. ಪಾಸ್ವರ್ಡ್. ಬ್ರೋ, 1 ರೂಪಾಯಿ ಬಿಡ್ಬೇಡಿ, ಎಲ್ಲ ದುಡ್ಡು ಬಾಚ್ಕೊಳ್ಳಿ. ಸಾಹೇಬ್ರೆ, ಬೇಗ ಬ್ಯಾಂಕ್ ಲೂಟಿ ಮಾಡಿ. ನಾ ಚೆಕ್ ಕ್ಯಾಶ್ ಮಾಡಿಸ್ಕೊಂಡು ಬೇಗ ಮನೆಗೆ ಹೋಗ್ಬೇಕು. ಬೇಗ ಮಾಡ್ರೋ, ಬೇಗ. ನಾನು ಅವ್ರಿಗೆ ಸಹಾಯ ಮಾಡ್ತೀನಿ. ತಗೊಳ್ಳಿ. ಅರೆ ಬನ್ನಿ, ನೀನ್ ಬ್ಯಾಂಕ್ ನ ಲೂಟಿ ಮಾಡ್ತಾ ಇದೀಯಾ? ಯಾರು 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 ಬನ್ನಿ. ನಾನಿನ್ನ ಬ್ರೇಸ್ಲೆಟ್ ನ ಕಂಡು ಹಿಡಿದ್ಬಿಟ್ಟೆ. ಬನ್ನಿ. ನಾನ್ ಬನ್ನಿ ಅಲ್ಲ, ಸುಮ್ನೆ ದುಡ್ಡು ಕೊಡು ಅಷ್ಟೇ. ಇನ್ನೂ ಕಾಸು ಬಿಟ್ಟಿಲ್ಲ ತಾನೇ? ಇದನ್ ತಗೊಳ್ಳಿ ಸಾಹೇಬ್ರೆ. ವಾ, ಎಂತ ಒಳ್ಳೆ ನಂಬರ್ ಇದು. 99. ನಮಸ್ಕಾರ ಸರ್. ನಾನು ನಿನ್ನೆ ಕಂಡಿ ಕನಸಲ್ಲಿ ಊಟಿಗೆ ಹೋಗಿದ್ದೆ. ಇವತ್ತು ಈ ಬ್ಯಾಂಕ್ ಅಲ್ಲಿ ಲೂಟಿ ಆಗಿದೆ. ಹೊಡಿರಿ ಗುರು ಚಪ್ಪಾಳೆ. ಓಯ್, ಇದು ಚಪ್ಪಾಳೆ ಹೊಡೆಯುವಂತ ಹುಟ್ಟ. ಖನ್ನಾ ಸಾಹೇಬ್ರೆ, ಪಟಾಪಟಾಗಿ ಮೇಡಮ್ ಅವರ ಚೆಕ್ ನ ಕ್ಯಾಶ್ ಮಾಡ್ಕೊಟ್ಬಿಡಿ. ನಾನು ಹೋಗ್ಬೇಕು. ಅರೆ, ಬ್ಯಾಂಕ್ ಅಲ್ಲಿರೋ ದುಡ್ಡೆಲ್ಲ ಲೂಟಿ ಆಗಿದೆ ಕಣಕತ್ತೆ. ನಿಂಗೆ ಬ್ಯಾಂಕ್ ನ ದುಡ್ಡು ಬೇಕಾಗಿಲ್ಲ. ಖಾಟ್ಕರ್ ಮೇಡಮ್ ಅವರ ದುಡ್ಡಿದೆಲ್ಲ ಅದ್ ಬೇಕು ಅಷ್ಟೇ.
ಅಯ್ಯೋ ಗುರು ಏನ್ ಮಾಡೋದು ಗುರು ಇವನಿಗೆ ಲೂಟಿ ಆಗ್ಬಿಟ್ಟು ಬರ್ಬಾದಾಗೋಗ್ಬಿಟ್ಟೆ. ಅಯ್ಯೋ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹೊಡೆಯೋಣ, ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಹೊಡಿವಿ ಚಪ್ಪಾಳೆ. ದುಡ್ಡು ಕದ್ದಿರೋದು ಕಳ್ರು, ಪೊಲೀಸ್ನವರೆಲ್ಲ. ನಾವ್ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು? ಅಯ್ಯೋ ಕರ್ಮ. ಹ್ಮ್. ಯಾರದು? ಎಲ್ಲಿಂದ? ಓ ಓ ಓ ಓ ಓ ಓ ಓಯ್, ಬಟಾಣಿ ಒಳಗೆ ಮೆಣಸಿನ್ಕಾಯಿ ಯಾರು ಹಾಕಿದ್ದು? ಅಯ್ಯೋ, ಪೋಪಡಿಂದಾನೇ ಮೊದಲನೇ ಸಾರಿ ಕೇಳ್ತಿರೋದು ಗಿಣಿಗಳಿಗೆ ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂತ. ಹೌದಾ? ನಿನ್ಗಿಷ್ಟ ಇದ್ರೆ ತಿನ್ನಿಸ್ಲ ನಾನು. ಏನಾಯ್ತು ಏನಾಯ್ತು ಏನಾಯ್ತು? ನಿಂಗೆ ಚೆಕ್ ನ ಕ್ಯಾಶ್ ಮಾಡ್ಕೊಳಕ್ ಹೇಳಿದ್ರಲ್ಲ, ನೀನ್ ನೋಡಿದ್ರೆ ಚೆಕ್ ವಾಪಸ್ ತಂದಿದ್ಯಾ ಮಗನೇ? ಹಾ, ಖನ್ನಾ ಅವರು ಅಳ್ತಾ ಇದ್ರು. ಅವರು ಕ್ಯಾಶ್ ಕೊಡ್ಲಿಲ್ಲ. ಹೌದಾ? ಆದ್ರೆ ಅವ್ರು ಯಾಕೆ ಹೇಳ್ತಿದ್ರು? ಯಾಕಂದ್ರೆ ಬ್ಯಾಂಕಿನ ದುಡ್ಡು ಲೂಟಿ ಆಗೋಯ್ತು. ಅದಕ್ಕೆ ಮೇಡಮ್ ಅವ್ರ ದುಡ್ಡನ್ನ ಅವ್ರು ಕೊಡ್ಲೇ ಇಲ್ಲ. ಹಂಗಂದ್ರೆ ಬ್ಯಾಂಕ್ ಅಲ್ಲಿ ಕಳ್ತನ ಆಗಿದೆ. ಅರೆ ಕತ್ತೆಗಳ, ಬ್ಯಾಂಕ್ ಅಲ್ಲಿ ದರೋಡೆ ಆಗಿದೆ ಅಂತ ಗೊತ್ತಾಯ್ತಾ? ಏನ ದರೋಡೆ ಮಾಡಿದ್ದಾರೆ? ಯಾರವ್ರು? ಗೊತ್ತಿಲ್ಲ. 5 ಜನನು ಒಂದೇ ತರ ಇದ್ರು. 5 ಜನನು ಒಂದೇ ತರ ಇರಕ್ ಹೇಗ್ ಸಾಧ್ಯ? ಹೇಳಿದ್ನಲ್ಲ, ಎಲ್ರ ಮುಖಕ್ಕೆ ಕರಿ ಬಟ್ಟೆ ಕಟ್ಕೊಂಡಿದ್ರು, ಬರೀ ಕಣ್ಗಳು ಮಾತ್ರ ಕಾಣಿಸ್ತಾ ಇತ್ತು. ಅಯ್ಯೋ ದಡ್ಡ ಡಂಬೋ, ಅವರು ಮಾಸ್ಕ್ ಹಾಕೊಂಡಿದ್ರು. ಮೇಡಮ್ ದುಡ್ಡು ಹೋಯ್ತು, ಎಲ್ಲಾರ ದುಡ್ಡು ಹೋಯ್ತು. ಮೇಡಮ್ ಅಲ್ಲಿ ಇರ್ಲಿಲ್ಲ, ಬ್ಯಾಂಕ್ ದುಡ್ಡು ಹೋಗಿದ್ದು. ಬ್ಯಾಂಕ್ ಅರೇ, ಮೇಡಮ್ ಅವ್ರ ದುಡ್ಡು ಬ್ಯಾಂಕ್ ಅಲ್ಲೇ ಇಟ್ಟಿದಾರಲ್ಲೋ. ಈಗ ನಾವ್ ಏನ್ ಮಾಡೋಣ? ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಎಲ್ರು. ದುಡ್ಡನ್ನೆಲ್ಲ ಕಳ್ಳರು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಪೊಲೀಸ್ನವ್ರು ಹೇಗ್ ಕೊಡ್ತಾರೆ? ಅರೆ, ನಂಗ್ಯಾಕ ಹೊಡಿತೆ? ನನಗ್ ಹನಿ ಹೊಡೆದ್ರೆ ಅವನಿಗೇನು ಅರ್ಥ ಆಗಲ್ಲ. ಅದಕ್ಕೆ ಯೋಚನೆ ಮಾಡಿ ನಿಂಗ್ ಹೊಡೆದೆ. ಅವನಿಗೆ ಹೊಡೆದಷ್ಟೇ ಸಮಾಧಾನ ಆಗುತ್ತೆ ಅಂತ. ನಡೀರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಂಡು ಬರೋಣ. ಬ್ಯಾಂಕ್ ಅಲ್ಲಿರೋ ಎಲ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಓಯ್, ನೋಡವನ್ನ ಏನೋ ಕಿರಿಕ್ ಮಾಡ್ತಾ ಇದ್ದಾನೆ. ನನ್ ಕಂಪ್ಲೇಂಟ್ ತಗೊಳ್ಳಿ. ಮೊದ್ಲು ನಾನ್ ಕಂಪ್ಲೇಂಟ್ ತಗೊಳ್ಳಿ. ಪೆನ್ಷನ್ ದುಡ್ಡಿತ್ತು, ಅವರು ಅದನ್ನು ತಗೊಂಡು ಹೋಗ್ಬಿಟ್ರು. ಪ್ಲೀಸ್, ಒಬ್ರಾದ್ಮೇಲೆ ಒಬ್ರು ಹೇಳಿ. ನಾವಿಲ್ಲಿರೋದೇ ನಿಮ್ ಸೇವೆ ಮಾಡೋದಕ್ಕೆ. ಬ್ರದರು, ಇವರು ತಮ್ಮ ಸೇವೆ ಮಾಡೋದಕ್ಕೆ ರೆಡಿ ಇದಾರಂತೆ. ಕೊಡ್ಸಿ, ನಮ್ಗೆ ನಮ್ ದುಡ್ಡು ವಾಪಸ್ ಕೊಡ್ಸಿ. ಕಳ್ರನ್ನ ಹಿಡೀರಿ, ದಯವಿಟ್ಟು ನಮ್ ದುಡ್ಡು ಹಲೋ ಎವ್ರಿಬಡಿ. ಹಾಯ್ ಇನ್ಸ್ಪೆಕ್ಟರ್. ಅಯ್ಯಯ್ಯೋ, ನಮ್ ದುಡ್ಡು ನಮಗ್ ವಾಪಸ್ ಬೇಕು. ಹೇಗಾದ್ರೂ ಮಾಡಿ ಆ ಕಳ್ರಿಂದ ನಮ್ ದುಡ್ಡನ್ನ ಇಸ್ಕೊಡಿ. ಏನು ಅವ್ರಿಗೆಲ್ಲ ನಮ್ ಮಾತು ಕೇಳಿಸ್ತಿಲ್ಲ? ಬಚಾವಾಗ್ಬಿಟ್ವಿ. ಲೈನಲ್ಲಿ ಬಾ, ಹೋಗು. ಏ ದಡ್ಡ, ಹಿಂದೆ ಇದ್ದೇನ್ ಕಿಸಿದ್ಯಾ ನೀನು? ಧೈರ್ಯ ಇದ್ರೆ ಮುಂದೆ ಬಂದು ಎದುರಿಸು, ಆಮೇಲೆ ನೋಡೋಣ. ಆಶ್ಚರ್ಯ, ಇಷ್ಟ ಜನದಲ್ಲಿ ಯಾರಿಗೂ ಧೈರ್ಯ ಇಲ್ಲ. ಬಿಡಲ್ಲ ಕಡ, ಕಿತ್ತಾಕ್ಬಿಡ್ತೇನೆ. ಏಯ್, ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಬೆಕ್ಕಿನ ಕೈಲಿ ನನ್ಗೆ ಓಡಿಸಿದ್ರೆ ನಾನು ಯಾರ ಕಂಪ್ಲೇಂಟ್ ತಗೊಳೋದಿಲ್ಲ. ಹೋಗಿ ಲೈನ ಬನ್ನಿ, ಲೈನಲ್ಲಿ.
ಬನ್ನಿ, ಇಷ್ಟು ದೊಡ್ಡ ಲೈನಲ್ಲಿ ನಿಂತ್ಕೊಂಡ್ಬಿಟ್ರೆ ಸಾಯಂಕಾಲ ಆಗೋಗುತ್ತೆ ಕಣೋ. ಹೌದಾ, ಬೇಗ ಲೈನ್ ಮಾಡ್ಬಿಡಿ. ಸಾಯಂಕಾಲ ನನಗೆ ಹೆಣ್ಣು ಕೊಡಕ್ಕೆ ಹೆಣ್ಣು ಕಡೆಯವ್ರು ಬರ್ತಾ ಇದ್ದಾರೆ. ಐಡಿಯಾ. ಅರೆ, ಈ ಬಾಗ್ಲ ಹತ್ರ ಯಾರ್ದೋ 5,000 ರೂಪಾಯಿ ದುಡ್ಡು ಬಿದ್ದಿದೆ. ಇಶ್, ನೀವೆಲ್ಲ ಇಲ್ಲೇನ್ ಮಾಡ್ತಾ ಇದ್ದೀರಾ? ಬ್ಯಾಂಕಲ್ಲಿ ನಮ್ಮ ಮೇಡಮ್ ಅವರ ದುಡ್ಡು ಕಳ್ತನ ಆಗ್ಬಿಟ್ಟಿದೆ. ಈ ರಿಪೋರ್ಟ್ ತಗೊಳ್ತೀರಾ? ಈಶ್, ಬಾಕಿ ಜನಗಳೆಲ್ಲ ಫಿಲಂ ಟಿಕೆಟ್ ತಗೊಳಕ ಬಂದಿರೋದು, ಎಲ್ರು ಕಂಪ್ಲೇಂಟ್ ಕೊಡಕ್ಕೆ ಅಂತಾನೆ ಬಂದಿರೋದು. ಹೋಗಿ ಲೈನಲ್ಲಿ ಬನ್ನಿ, ಲೈನಲ್ಲಿ. ಇಶ್ ರೇ ಸೊಮ್ಮೆ, ಲೈನಲ್ಲಿ ಎಲ್ಲರಿಗಿಂತ ಮುಂಚೆ ಯಾರಿದ್ದಾರೆ? ಈಶ್, ನೀವೆಲ್ಲ ಕಾನೂನು ವಿರುದ್ಧವಾಗಿ ಹೋಗ್ತೀರಾ? ಒಳಗಾಕ್ ಬರ್ತೀನಿ ಅಷ್ಟೇ. ಈಗ ತಾನೇ ಹೊರಗಡೆ ಹೋಗಿ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಒಳಗೆ ಹಾಕ್ತೀನಿ ಅಂತೀರಾ. ಮೊದಲು ನೀವು ಡಿಸೈಡ್ ಮಾಡಿ ಏನು ಅಂತ. ಈಶ್, ಏನಾದ್ರೂ ಮಾಡ್ಕೊಳ್ಳಿ ನೀವು. ಒಂದು ಕೆಲಸ ಮಾಡೋಣ, ಈಗ ಹೊರಟು ಬಿಡೋಣ. ರಿಪೋರ್ಟ್ ಮಾಡೋದಕ್ಕೆ ಸಾಹೇಬ್ರಿಗೆ 1 ವಾರ ಬೇಕಾಗುತ್ತೆ. ಸರಿಯಾಗಿ ಹೇಳ್ದೆ. ನಡೀರಿ ಹೋಗೋಣ, ನಡೀರಿ ಬೇಗ. ಏನಣ್ಣ, ನಾವು ಹೊರಗಡೆ ಹೇಗೆ ಹೋಗೋದು? ಹೊರಗಡೆ ತುಂಬಾ ಜನ ಇದಾರಲ್ಲ. ಅರೆ ಸ್ನೇಹಿತರೆ, ನನ್ನ ಹತ್ರ ಒಂದು ಉಪಾಯ ಇದೆ. ಇಲ್ಲಿ ನೋಡಿ, ಇನ್ಸ್ಪೆಕ್ಟರ್ ಪಾಂಡ ಅವರ ಟೇಬಲ್ ಮೇಲೆ 500 ರೂಪಾಯಿ ನೋಟ್ ಇದೆಯಲ್ಲ, ಯಾರ್ದದು? ಈಗ ಇನ್ಸ್ಪೆಕ್ಟರ್ ಪಾಂಡ ಅವರು ರಿಪೋರ್ಟ್ ಬರಿಬೇಕಾದ್ರೆ ಈಗ ಬೇರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗುತ್ತೆ, ಗೊತ್ತಾಯ್ತಾ? ಹೋಯ್ತಲ್ಲ, ಎಲ್ಲ ಹೋಯ್ತಲ್ಲ, ಬರ್ಬಾದಾಗೋಗ್ಬಿಟ್ಟಲ್ಲ ನಾನು. ಆ ತಾತನಿಗೆ ಹಲ್ಲಿಲ್ದೆ ಹೋದ್ರು ಕಡ್ಲೆನೆ ಸಿಗ್ಬೇಕಾಗಿತ್ತಾ? ಆ ಕಳ್ಳರಿಗೆ ದರೋಡೆ ಮಾಡಕ್ಕೆ ನನ್ನ ಬ್ಯಾಂಕೇ ಬೇಕಾಗಿತ್ತಾ? ಹೊಡಿರಿ ಚಪ್ಪಾಳೆ. ನನಗಿಲ್ಲಿ ತಲೆ ಕೆಟ್ಟಿದ್ರೆ ನೀವು ನೋಡಿದ್ರೆ ಚಪ್ಪಾಳೆ ಹೊಡಿತೀರಾ? ಓ ಇಲ್ಲ ಇಲ್ಲ, ಅದು ಚಪ್ಪಾಳೆ ಹೊಡೆದ್ರೆ ನಿಮ್ಗೆ ಇಷ್ಟ ಆಗತ್ತೆ ಅಲ್ವಾ, ಅದಕ್ಕೆ ಹೊಡೆದ್ವಿ. ಇಷ್ಟು ದೊಡ್ಡ ಬಿಲ್ಡಿಂಗು ನನ್ನ ಮೇಲೆ ಬಿದ್ದಂಗೆ, ಈ ಬ್ಯಾಂಕಿನ ಹಣ ಎಲ್ಲ ನನ್ನ ತಲೆ ಮೇಲೆ ಇದ್ದಂಗೆ. ತಲೆ ಕೆಟ್ಟೋಗಿದೆ. ಹೊಡಿರಿ ಚಪ್ಪಾಳೆ, ಹೊಡಿರಿ. ಥ್ಯಾಂಕ್ ಗಾಡ್, ನಿಮ್ಗೇನು ಹಾನಿಯಾಗಿಲ್ಲ. ನಿಮ್ ಗೌರವ ಎಷ್ಟಿದೆಯೋ ಅಷ್ಟೇ ಇದೆ. ಶಟ್ ಅಪ್ ಹಾನಿ. ಯಾರಾದ್ರೂ ಹೀಗೆಲ್ಲ ಸಿಂಪತಿ ತೋರಿಸ್ತಾರಾ? ದೀಪಾವಳಿ ಹಬ್ಬದಲ್ಲಿ ಮಳೆ ನಿರೀಕ್ಷೆ ಮಾಡೋದಿಲ್ಲ, ಹಾಗೆ ಹನಿಕರಣೆಯನ್ನು ನಾನು ನಿರೀಕ್ಷೆ ಮಾಡೋದಿಲ್ಲ. ಹೊಡಿರಿ ಚಪ್ಪಾಳೆ. ನೀವು ದುಃಖ ಪಡಬೇಡಿ, ಈ ಲೂಟಿ ಮಾಡೋರಿಗೆ ಬುದ್ಧಿನೇ ಇಲ್ಲ. ತಪ್ಪಾಗಿ ನಿಮ್ ಬ್ಯಾಂಕ್ ಲೂಟಿ ಮಾಡಿದ್ದಾರೆ. ಹೌದು ಸರ್, ಇದರಿಂದ ನಿಮ್ ಗೌರವಕ್ಕೆ ಯಾವ ಧಕ್ಕೆನೂ ಆಗೋದಿಲ್ಲ. ನೀವೊಬ್ರೇ ಏನ್ ಮಾಡಕ್ಕಾಗ್ತಿತ್ತು ಹೇಳಿ? ಮೇಡಮ್ ಅವ್ರ ಹಣ ನೀವು ಕಾಪಾಡಿದಿದ್ರೆ ನಿಮ್ ಗೌರವ ಇನ್ನೂ ಜಾಸ್ತಿ ಆಗ್ತಿತ್ತು. ಏ ಹನಿ, ಯಾರಾದ್ರೂ ತುಂಬಾ ಡಿಪ್ರೆಷನ್ ಅಲ್ಲಿದ್ರೆ ಅವ್ರನ್ನ ಸೀದಾ ನೀನು ಆಸ್ಪತ್ರೆಗೆ ಕಳಿಸ್ಬಿಡ್ತೀಯ. ನಿನ್ನ ಸಿಂಪತಿ ಅನ್ನೋ ಸಂಪತ್ತನ್ನ ನಿನ್ನ ಹತ್ರನೇ ಭದ್ರವಾಗಿಟ್ಕೋ, ಅರ್ಥ ಆಯ್ತಾ? ತಗೊಳ್ಳಿ. ಜಗತ್ತಿನಲ್ಲಿ ಮನುಷ್ಯರಿಗೆ ಬಂದೇ ಬರುತ್ತೆ ಪರೀಕ್ಷೆ, ಆದ್ರೆ ನನಗೆ ಯಾಕೆ ಕೊಡ್ತಿದ್ಯಾ ಈ ಟವಲಿನ ರಕ್ಷೆ? ಅದೇನಂದ್ರೆ ಟಿಶ್ಯೂ ತುಂಬಾ ದುಬಾರಿ ಇದೆ ಸರ್, ಆದ್ರೆ ಈ ಟವಲ್ನ ಒಗ್ದು ತಿರ್ಗಾ ಉಪಯೋಗಿಸಬಹುದು. ಓ, ನೀವ್ 4 ಜನ ಹೊರಗೆ ಹೋಗಿ. ಕಣ್ಣು ಸಾಹೇಬ್ರೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಸಮುದ್ರ ಮಧ್ಯದಲ್ಲಿ ಮನೆ ಮಾಡಿದ್ರೆ ಹೇಗ್ ಧೈರ್ಯವಾಗಿರಕ್ ಸಾಧ್ಯ, ಹಾಗೆ ಲೂಟಿ ಆಗಿರೋ ಬ್ಯಾಂಕ್ ನೋಡಿ ಹೇಗ್ ಸುಮ್ಮನೆ ಇರಕ್ ಸಾಧ್ಯ? ಹೊಡಿರಿ ಚಪ್ಪಾಳೆ.